ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯು ಲಾಜಿಕ್. ಇವತ್ತಿನ ವಿಡಿಯೋ ಒಂದು ನವೋದಯ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಸಂಬಂಧಪಟ್ಟಂತಹ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂತಂದರೆ, ಅದರಲ್ಲಿ ನವೋದಯ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ವಿಭಾಗ 2ರಲ್ಲಿ ಗಣಿತ ಟಾಪಿಕನ್ನು ಕೊಟ್ಟಿರ್ತಾರೆ. ಅಂದರೆ ಗಣಿತ ವಿಭಾಗಕ್ಕೆ ಸಂಬಂಧಿಸಿದಂತಹ ಒಂದಿಷ್ಟು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. 41ರಿಂದ 56ವರೆಗೆ ಒಟ್ಟು 20 ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಸೊ ಅದರಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂಥ ಒಂದು 20 ಟಾಪಿಕ್ಸ್ನ ಕೊಡ್ತಾರೆ ಅವರು. ಅದರಲ್ಲಿ ಮೊದಲನೇ ಟಾಪಿಕ್ ಬಂದು ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಇದನ್ನು ನಾನೀಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ದಿನ ನಾನು ಇನ್ನೇನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಅಧ್ಯಾಯ 1, 2, 3 ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಹಾಗಾದರೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಹೊಸ ಸಬ್ಸ್ಕ್ರೈಬರ್ ಆಗಿದ್ದರೆ ಅಥವಾ ಹೊಸದಾಗಿ ನೋಡ್ತಾ ಇದ್ದರೆ ಏನು ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನು ನೀವು ಒಂದು ನೋಟ್ಸ್ ಥರ ಮಾಡ್ಕೊಳ್ಳಿ. ಸೊ ನಿಮಗೆ ನೆಕ್ಸ್ಟ್ ಲಾಸ್ಟಿಗೆ ರಿವಿಷನ್ ಮಾಡ್ಕೊಳ್ಳೋ ಟೈಮಲ್ಲಿ ಯೂಸ್ ಆಗುತ್ತೆ. ಸೊ ಮೊದಲನೇದು ಬಂದು ಈಗ ನಮ್ಮ ಮೊದಲನೇ ಅಧ್ಯಾಯ ಲೆಸನ್ ನಂಬರ್ 1 ಯಾವುದು ಅಂದರೆ ಸಂಖ್ಯೆಗಳು ಮತ್ತು ಸಂಖ್ಯಾ ಪದ್ಧತಿ. ಫಸ್ಟ್ ನಾವು ನೋಡ್ತಾ ಇರೋದು ಯಾವುದು ಅಂದರೆ ನ್ಯಾಚುರಲ್ ನಂಬರ್ಸ್, ಅಂದರೆ ಸ್ವಾಭಾವಿಕ ಸಂಖ್ಯೆಗಳು. ಏನಿದು ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಪೂರ್ಣ ವಸ್ತುಗಳನ್ನು ನಾವೇನು ಎಣಿಸೋಕ್ಕೆ ಬಳಸ್ತೀವಲ್ಲ ಸಂಖ್ಯೆಗಳನ್ನು, ಅದರ ಒಂದು ಸಮೂಹ, ಅದರ ಗಣವನ್ನು ನಾವೇನಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳು. ಅಂದರೆ 1, 2, 3, 4, 5 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದಕ್ಕೆ ಕೊನೆ ಅನ್ನೋದೇ ಇರಲ್ಲ. ಇದಕ್ಕೆ ನಾವೇನಂತ ಕರಿತೀವಿ ಸ್ವಾಭಾವಿಕ ಸಂಖ್ಯೆಗಳು. ಪೂರ್ಣ ಸಂಖ್ಯೆಗಳು, ಪೂರ್ಣ ವಸ್ತುಗಳನ್ನ ಎಣಿಸೋಕ್ಕೆ ಏನು ಯೂಸ್ ಮಾಡ್ತೀವಲ್ಲ ನಂಬರ್ಸ್, ಅವಕ್ಕೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರಿತೀವಿ. ಇದನ್ನು ನಾವು ಏನು ಮಾಡ್ತೀವಿ ಅಂದರೆ ಎನ್ ಅನ್ನೋ ಒಂದು ಅಕ್ಷರದಿಂದ ಎನ್ ಸಂಕೇತದಿಂದ ನಾವು ಇದನ್ನೇನು ಮಾಡ್ತೀವಿ ಸೂಚಿಸ್ತೀವಿ. ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಅಂತ ಪೂರ್ಣ ಬರೆಯೋದ್ರ ಬದಲಿ ಎನ್ ಅಂತ ಬರಿತೀವಿ. ಎನ್ ಅಂದ್ರೇನು, ನ್ಯಾಚುರಲ್ ನಂಬರ್ಸ್. ಇದರ ಒಂದು ಸಿಂಬಲ್ ಥರ ಎನ್ ಇಸ್ ಈಕ್ವಲ್ ಟು 1, 2, 3, 4, 5, 6, 7, 8, 9, 10 ಹಾಗೆ ಕಂಟಿನ್ಯೂ ಆಗ್ತಾ ಇರ್ತೈತಿ. ಇದಕ್ಕೊಂದು ಎಂಡ್ ಅನ್ನೋದಿಲ್ಲ, ಯಾಕಂದರೆ ಸಂಖ್ಯೆಗಳಿಗೆ ಒಂದು ಕೊನೆ ಅನ್ನೋದೇ ಇಲ್ಲ, ಅಸಂಖ್ಯಾತ ಸಂಖ್ಯೆಗಳಿದ್ದಾವೆ. ಓಕೆನಾ? ಹಾಗಾದ್ರೆ ಇದರಲ್ಲಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತಂದರೆ 1. ಓಕೆನಾ? 1 ಅನ್ನೋದೇನು ಚಿಕ್ಕ ಸ್ವಾಭಾವಿಕ ಸಂಖ್ಯೆ. ಇದನ್ನು ಪ್ರಶ್ನೆನೂ ಕೇಳ್ಬೋದು. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು ಅಂತ 1 ಮತ್ತು 0 ಅಂತ ಬರಿಬಾರ್ದು. 0 ಸ್ವಾಭಾವಿಕ ಸಂಖ್ಯೆ ಅಲ್ಲ. ನೆಕ್ಸ್ಟು ಈ ಎನ್ ಗಣವು ಅಪರಿಮಿತ ಗಣ ಆಗಿರುತ್ತೆ. ಓಕೆ, ಹಾಗಾದರೆ ಇದರಲ್ಲಿ ಮೊದಲು ಯಾವ ಥರದ ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟು ಅಂತ ನೋಡಿದರೆ, ಸ್ವಾಭಾವಿಕ ಸಂಖ್ಯೆಗಳ ಮೊದಲ ಎನ್ ಪದಗಳ ಮೊತ್ತವನ್ನು ಕಂಡುಹಿಡೀರಿ ಅಂತ ಕೇಳ್ತಾರೆ. ಓಕೆನಾ? ಅಂದರೆ ಎನ್ ಪದಗಳು ಅಂತಂದರೆ ಅವ್ರು ಏನಾದರೂ ಕೇಳ್ಬೋದು. ಸ್ವಾಭಾವಿಕ ಸಂಖ್ಯೆ ಮೊದಲ ಒಂದು, ಈಗ ಎಕ್ಸಾಂಪಲ್ ಮೊದಲ 3 ಅಂಕಿಗಳ ಸ್ವಾಭಾವಿಕ ಸಂಖ್ಯೆಗಳ ಮೊದಲ 3 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಹೇಳ್ರಿ ಅಂತ ಕೇಳ್ತಾರೆ. ಅವಾಗ ನಾವೇನು ಹೇಳ್ತೀವಿ, 1 + 2 + 3 ಮಾಡಿದರೆ ಎಷ್ಟು, 6 ಬರ್ತೈತಲ್ವಾ? ಹಂಗವರು ಮೊದಲ ಒಂದು 20 ಸ್ವಾಭಾವಿಕ ಸಂಖ್ಯೆಗಳ ಒಂದು ಮೊತ್ತ ಕಂಡುಹಿಡೀರಿ. ಅಂದರೆ 1ರಿಂದ 20ವರೆಗೂ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಎಷ್ಟು ಬರುತ್ತೆ ಆನ್ಸರ್ ಅಂತ ಕೇಳ್ತಾರೆ. ಸೊ ಅದನ್ನ ಎಣ್ಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಮಗೆ. ಅದಕ್ಕಾಗಿ ಇಲ್ಲಿ ಒಂದು ಸೂತ್ರ ಇದೆ, ಇದನ್ನು ನೋಟ್ ಮಾಡ್ಕೊಳ್ಳಿ. ಓಕೆ, ಸಮೇಷನ್ ಎನ್ ಇಸ್ ಈಕ್ವಲ್ ಟು ಎನ್ ಗುಂಡ್ಲೆ ಅಥವಾ ಎನ್ ಇಂಟು ಬ್ರ್ಯಾಕೆಟ್ ಎನ್ + 1 ಡಿವೈಡೆಡ್ ಬೈ 2 ಅಥವಾ ಭಾಗಲೆ 2. ಈ ಒಂದು ಸೂತ್ರನ ನೆನ್ಪಿಟ್ಕೊಳ್ಳಿ. ಈ ಸೂತ್ರ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ಸ್ವಾಭಾವಿಕ ಸಂಖ್ಯೆಗಳ ಮೊದಲ ಎನ್ ಪದಗಳು, ಎನ್ ಒಂದು ನಂಬರ್ಸ್ನ ಒಂದು ಮೊತ್ತ ಕೇಳಿದಾಗ ಈ ಥರದ್ದು ಒಂದು ಏನಾಗುತ್ತೆ, ಈ ಒಂದು ಸೂತ್ರ ಉಪಯೋಗ ಆಗುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ, ಆಯಿತಾ? ಇಲ್ಲಿ ಎನ್ ಅಂದರೆ ಏನು, 1 ಅಂದರೆ ಏನು, 2 ಅಂದರೆ ಏನು ಅನ್ನೋದನ್ನು ಈಗ ಹೇಳ್ತೀನಿ. ಈಗ ಮೊದಲು ಒಂದು ಎಕ್ಸಾಂಪಲ್ನ ಮಾಡೋಣ. ಏನು ಕೇಳ್ಬೋದು, ಮೊದಲ 100 ಇಲ್ಲಿ ಕೇಳ್ಬೋದು ನಿಮಗೆ, ಮೊದಲ 100 ಸ್ವಾಭಾವಿಕ ಸಂಖ್ಯೆಗಳ ಒಂದು ಮೊತ್ತನ ಕಂಡುಹಿಡೀರಿ ಅಂತ. ಈಗ ನಮ್ಗೆ 1, 2, 3 ಎಲ್ಲವನ್ನು ಕೂಡಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಹೌದಾ? ಆವಾಗ ಈ ಸೂತ್ರ ನಮಗೆ ಸಹಾಯ ಮಾಡುತ್ತೆ. ಅಂದ್ರೇನು, ಸಮೇಷನ್ ಎನ್ ಅನ್ನೋಲ್ಲಿ 100ನ್ನು ಹಾಕಬೇಕು. ಮೊದಲ ಎನ್ ಪದಗಳಂತಂದರೆ ಮೊದಲ 100 ಪದಗಳು, ಅಥವಾ ಎನ್ ಅನ್ನೋ ಜಾಗದಲ್ಲಿ ಅವ್ರು ಯಾವುದಾದ್ರೂ ಸಂಖ್ಯೆನೂ ಹೇಳ್ಬೋದು. 20 ಪದಗಳ ಮೊತ್ತ ಕೇಳ್ರಿ ಅಂದ್ರಾಗ ಇಲ್ಲಿ ಎನ್ ಇದ್ದಲ್ಲಿ 20 ಅಂತ ಹಾಕಬೇಕು. ಈಗ ನಾನು 100 ಕೇಳ್ತಿದ್ದಾರಲ್ಲ ಅಂದರೆ 100 ಸಂಖ್ಯೆಗಳ ಮೊತ್ತ ಕೇಳ್ತಿದ್ದಾರಂದರೆ 100ನ್ನು ಇಲ್ಲಿ ಎನ್ ಇರೋ ಜಾಗದಲ್ಲಿ 100ನ್ನು ಹಾಕ್ಕೋಬೇಕು. ಮೊದಲ 30 ಸಂಖ್ಯೆಗಳ ಮೊತ್ತ ಕೇಳ್ತಿದ್ದಾರೆ ಅಂದರೆ ಎನ್ನಲ್ಲಿ ಇರೋ ಜಾಗದಲ್ಲಿ 30, 32 ಕೇಳ್ತಿದ್ದಾರೆ 32.
ಅವ್ರು ಎಷ್ಟು ಸಂಖ್ಯೆಗಳ ಮೊತ್ತ ಕೇಳ್ತಿದ್ದಾರೆ ನೋಡ್ರಿ, ಅಲ್ಲಿ ಆ ಒಂದು ಸಂಖ್ಯೆನ ಎನ್ ಇರೋಲ್ಲಿ ಹಾಕೋಬೇಕು. ಅಂದರೆ ಈಗ 100 ಇಸ್ ಈಕ್ವಲ್ ಟು ಇಲ್ಲಿ ಎನ್ ಇರೋ ಜಾಗದಲ್ಲಿ ಮತ್ತೆ 100 ಗುಂಡ್ಲೆ ಬ್ರ್ಯಾಕೆಟ್ ಮತ್ತೇನಿದ್ದಲ್ಲಿ 100 ಪ್ಲಸ್ 1ಗೆ 1 ಬ್ರ್ಯಾಕೆಟ್ ಕ್ಲೋಸ್ ಭಾಗಲೆ 2. ಈಗ ನೆಕ್ಸ್ಟ್ ಏನಾಗುತ್ತೆ, 100 ಗುಂಡ್ಲೆ 100 ಪ್ಲಸ್ 1 ಎಷ್ಟು, 101/2 ಆಯಿತಾ. ಆಮೇಲೆ ಇವನ್ನ ಎರಡನ್ನೂ ಗುಣಿಸ್ಕೋಬೇಕು ನೀವು. 100 1 ಎಷ್ಟು, 100 ಕೈಲ 10 ಇಟ್ಕೊಂಡ್ರಿ, 100 0 0 10, 100 1 100 ಪ್ಲಸ್ 1 101. ಸೊ ಆನ್ಸರ್ ಎಷ್ಟು ಬಂತು, 10,100 ಭಾಗಲೆ 2 ಇಟ್ಕೋಬೇಕು. ಇವನ್ನೆರಡೂ ನಾವು ಕಟ್ತಾ ಹೊಡೆದಾಗ ಇದನ್ನೆರಡು ಭಾಗಿಸಿದಾಗ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 5,050. ಅಂದರೆ ಮೊದಲ 100 ಸಂಖ್ಯೆಗಳ ಮೊತ್ತ ಎಷ್ಟು ಬರ್ತೈತಿ ಅಂದರೆ 5,050 ಮೊತ್ತ ಇಷ್ಟು ಬರ್ತೈತೆ ಅದು. ಈಗ ನೆಕ್ಸ್ಟ್ ಇನ್ನೊಂದೇನು, ಇದು ಒಂದು ಎಕ್ಸಾಂಪಲ್ ಆಯಿತಾ. ಈಗ ಎರಡನೇ ಎಕ್ಸಾಂಪಲ್ ತೊಗೊಳ್ಳೋಣ. ಮೊದಲ 85 ಅಥವಾ 85 ಅಂದ್ಕೊಳ್ಳಿ, 85 ಸಂಖ್ಯೆಗಳ ಒಂದು ಮೊತ್ತ ಕಂಡುಹಿಡೀರಿ ಅಂತ ಹೇಳಿರ್ತಾರೆ. ಎಷ್ಟು ಬರ್ತೈತಿ ಅಂತ ಕೇಳ್ತಾರೆ. ಅಂದ್ರೇನು, 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ ಹಂಗೆ ಬರ್ಕೊಂತ 85ವರೆಗೂ ಹೋಗಬೇಕು. ಅದನ್ನೆಲ್ಲ ಕೂಡಿಸಿದಾಗ ಎಷ್ಟು ಬರುತ್ತೆ ಆನ್ಸರ್ ಅಂತ ಕೇಳ್ತಾರೆ. ಅಗೇನ್ ನಾವೇನು ಮಾಡಬೇಕು, ಈ ಒಂದು ಸೂತ್ರವನ್ನು, ಈ ಒಂದು ಫಾರ್ಮುಲಾವನ್ನು ಯೂಸ್ ಮಾಡಬೇಕಾಗತ್ತೆ. ಅಂದರೆ ಇಲ್ಲೇನು ಮಾಡಬೇಕು, ಎನ್ ಇದ್ದಲ್ಲಿ ಎಷ್ಟು ಸಂಖ್ಯೆ ಹಾಕಬೇಕು, ಎನ್ ಇದ್ದಲ್ಲಿ 85 ಈಸ್ ಈಕ್ವಲ್ ಟು 85 ಗುಂಡ್ಲೆ 85 ಪ್ಲಸ್ 1 ಭಾಗಲೆ 2. ಆಮೇಲೆ ಇದಕ್ಕೆ ಆನ್ಸರ್ ಏನು ಬರ್ತದೆ, 85 ಗುಂಡ್ಲೆ 85 ಪ್ಲಸ್ 1 86 ಭಾಗಲೆ 2. ಈಗ ಇದನ್ನೆರಡು ಗುಣಿಸಿ ಈ ಥರ ಬರ್ತದೆ ಆನ್ಸರ್. ಅದನ್ನೇ 2ರಲ್ಲೇ ಭಾಗ ಮಾಡ್ಕೋಬೇಕು. ಇವನ್ನೆರಡು ಗುಣಿಸಿದಾಗ ನಮ್ಗೆ ಆನ್ಸರ್ ಬರೋದು 7,310 ಭಾಗಲೆ 2 ಅಂತ ಮಾಡ್ತೀವಿ. ಮಾಡಿದಾಗ ಇದನ್ನು ನಾವು ಕಟ್ತಾನ ಹೊಡ್ಕೊಂಡಾಗ ಆನ್ಸರ್ ಬರೋದೆಷ್ಟು, 3,655. ಓಕೆನಾ. ಈ ಥರ ನಮಗೆ ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಈ ಒಂದು ಸೂತ್ರವನ್ನು ನೀವೇನು ಮಾಡಬೇಕು, ನೆನ್ಪಿಟ್ಕೋಬೇಕು. ಓಕೆನಾ. ಹಾಗಾದರೆ ನೆಕ್ಸ್ಟ್ ಒಂದು ಯಾವ ಥರದ ಪ್ರಶ್ನೆ ಕೇಳ್ತಾರೆ ಅಂತ ನೋಡೋಣ. ಈಗ ಕೇಳೋದು, ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊದಲ ಎನ್ ಪದಗಳ ಮೊತ್ತ. ಅಂದರೆ ಎನ್ ಅಂತ ಎದಕ್ಕೆ ಸೂಚಿಸ್ತೀವಿ ಅಂತ ಯಾವ ಸಂಖ್ಯೆ ಕೇಳ್ತಾರೋ ಗೊತ್ತಿಲ್ಲ. ಅದು ಅವ್ರು ಎಷ್ಟು ಸಂಖ್ಯೆವರೆಗೂ ಕೇಳ್ತಾರೋ ಅದನ್ನು ಎನ್ ಅಂತ ಹೇಳಿ ಓದ್ತೀವಿ, ಆಯಿತಾ. ಬೆಸ ಸಂಖ್ಯೆಗಳು ಅಂತ ಅಂದರೆ ಏನು, ಇವೆ 1 3 5 7 9 11 13 ಇವೆಲ್ಲ ಏನಾಗ್ತಾವೆ, ಬೆಸ ಸ್ವಾಭಾವಿಕ ಸಂಖ್ಯೆಗಳಾಗ್ತವೆ. ಸೊ ಅಲ್ಲಿಂದ ಎನ್ವರೆಗೂ ಅವ್ರು ಯಾವುದಾದ್ರೂ ಹೇಳೋದು 21ವರೆಗೂ ಹೇಳ್ಬೋದು. ಮೊದಲ ಒಂದು 10 ಬೆಸ ಸ್ವಾಭಾವಿಕ ಸಂಖ್ಯೆಗಳು ಕೇಳ್ಬೋದು, ಮೊದಲ 25 ಕೇಳ್ಬೋದು. ಸೊ ಎಲ್ಲಿವರೆಗೂ ಕೇಳ್ತಾರೋ ಗೊತ್ತಿಲ್ಲ ನಮಗೆ. ಇದರ ಸಿಂಪಲ್ ಆಗಿರುವಂತಹ ಒಂದು ಸೂತ್ರ ಏನು, ಫಾರ್ಮುಲಾ ಏನಂದರೆ ಎನ್ ಸ್ಕ್ವೇರ್. ಓಕೆನಾ. ಅವ್ರು ಎಷ್ಟು ಕೇಳಿರ್ತಾರಲ್ಲ ಅದನ್ನು 2 ಸತಿ ಗುಣಿಸ್ಬಿಟ್ರೆ ಮುಗೀತು. ಎಕ್ಸಾಂಪಲ್ ನೋಡೋಣ. ಉದಾಹರಣೆ 1. ಈಗ ಉದಾಹರಣೆ, ಮೊದಲ 10 ಪದಗಳ ಒಂದು ಮೊತ್ತನ ಕಂಡುಹಿಡಿರಿ. ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಏನು ಬರ್ತೈತಿ, 1 3 5 7 9 11 13 15 17 ಪ್ಲಸ್ 19 ಇವಿಷ್ಟ್ರದ್ದು ನಾವು ಪ್ಲಸ್ ಮಾಡಿದಾಗ ಯಾವ ಉತ್ತರ ಬರುತ್ತೆ, ಯಾವ ಮೊತ್ತ ಅಂತ ಕೇಳ್ತಾರೆ. ಯಾಕಂದರೆ ಮೊದಲ 10 ಕೇಳಿದ್ರಲ್ಲ, 1 2 3 4 5 6 7 8 9 10, ಹೌದಾ. ಮೊದಲ 10 ಬೆಸ ಸಂಖ್ಯೆಗಳಿವು, ಬೆಸ ಸ್ವಾಭಾವಿಕ ಸಂಖ್ಯೆಗಳು. ಇದನ್ನು ಅವರು ಮೊತ್ತನ ಕೇಳ್ರಿ ಅಂದರೆ ಹಿಂಗಂದು ಎಷ್ಟು ಕೇಳಿದ್ದಾರೆ ಅವರು, 10, ಹೌದಾ. ಹಾಗಂದ್ರೆ ಇಲ್ಲಿ ಎನ್ ಅಂದರೆ ಯಾವುದು, 10 ಸಂಖ್ಯೆ. ನಮ್ಮ ಸೂತ್ರ ಏನು ಇಲ್ಲಿ, ಎನ್ ಸ್ಕ್ವೇರ್, ಹೌದಾ. ಸೊ ಎನ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎನ್ ಅಂದರೆ ಏನು ತೊಗೋಬೇಕು ನಾವು, 10ರ ಸ್ಕ್ವೇರ್ ಅಥವಾ ವರ್ಗ ಅಂತ. ಇದರ ಅರ್ಥ ಏನು, 10ನ್ನು 2 ಬಾರಿ ಗುಣಿಸೋದು. 10 10 ಎಷ್ಟು, 100. ಹಾಗಂದರೆ ಮೊದಲ 10 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಬರುತ್ತದೆ ಅಂದರೆ 100 ಅಂತ ಹೇಳಿ ಬರುತ್ತೆ.
ಓಕೆನಾ. ನೀವು ಬೇರೆ ಯಾವುದಾದ್ರು ಸಂಖ್ಯೆ ಮೊದಲ ಒಂದು 16 ಬೆಸ ಸ್ವಾಭಾವಿಕ ಸಂಖ್ಯೆಗಳು n ಅಂದರೆ 16 ಅಂತ ಅಂದ್ಕೊಳ್ಳೋಣ. ನಮ್ಮ ಸೂತ್ರ ಏನು n². ಹಾಗಂದ್ರೆ n ಇದ್ದಲ್ಲಿ ಏನು ಮಾಡಬೇಕು, ಈಗ ನಾನು 16 ಅಂತ ಆಗಬೇಕು. 16² ಅಂದರೆ 16 × 16 ಅಂತ ಬರ್ತೈತಿ. ಸೊ ಆನ್ಸರ್ ಎಷ್ಟು ಬರುತ್ತೆ, ಇಲ್ಲಿ ಆನ್ಸರು ಇದ್ದದ್ದು 256. ಓಕೆನಾ. ಈಗ ನಿಮ್ಮ ಸಿಂಪಲ್ಲಾಗಿ ಪ್ರೂವ್ ಮಾಡಬೇಕು ಹೌದು ಅಲ್ವಾ ಅಂತಂದು ಹೇಳಿ. ಈಗ ನಾನೇನು ಮಾಡ್ತೀನಿ, ಮೊದಲ 2 ಬೆಸ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂತ ಕೇಳ್ತೀನಿ. ಸೊ ಅಂದ್ರೇ n = 2, n². n ಇದ್ದಲ್ಲಿ ಏನಾಗಬೇಕು 2. ಮೊದಲ 2 ಬೆಸ ಸ್ವಾಭಾವಿಕ ಸಂಖ್ಯೆ ಅಲ್ವಾ, 2² ಅಂದರೆ 2 × 2, 2 2 ಎಷ್ಟು 4. ಇದನ್ನು ಚೆಕ್ ಮಾಡೋಣ. ಈಗ ಮೊದಲ 2 ಬೆಸ ಸ್ವಾಭಾವಿಕ ಸಂಖ್ಯೆಗಳು ಯಾವುದು, 1 ಮತ್ತು 3. 1 + 3 ಎಷ್ಟು 4. ಸೊ ಆನ್ಸರ್ 4 ಬಂತಲ್ವಾ. ಇದೇ ಥರ ಈ ಒಂದು ಸೂತ್ರವನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿರಿ, ಸರಿ ಸ್ವಾಭಾವಿಕ ಸಂಖ್ಯೆಗಳ ಮೊದಲ n ಪದಗಳ ಮೊತ್ತ. ಈ ಥರ ಕ್ವಶನ್ ಕೇಳಿದರೆ ಇದಕ್ಕೆ ಸೂತ್ರ ಯಾವುದು? ಸರಿ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ಬೆಸ ಅಂದರೆ 1, 3, 5, 7 ಬರ್ತದೆ. ಅವು ಬಿಟ್ಟಂಥ ಉಳಿದಂಥ ಸಂಖ್ಯೆಗಳು ಯಾವುದು, ಸರಿ ಸಂಖ್ಯೆಗಳು, ಸಮ ಸಂಖ್ಯೆಗಳು ಅಥವಾ ಸರಿ ಸಂಖ್ಯೆಗಳು ಅಂತ ಕರಿತೀವಿ. ಅದು ಯಾವುದಂದರೆ 2, 4, 6, 8, 10, 12 ಅಂದರೆ 2ರ ಮಧ್ಯೊಳಗೆ ಬರುವಂಥದ್ದು, 2ರಿಂದ ಗುಣಿಸುವಂಥ ಒಂದು ಸಂಖ್ಯೆಗಳು. ಇದರ ಸೂತ್ರ ಯಾವುದು ಅಂದರೆ n × n+1. ಓಕೆನಾ. ಇನ್ನೊಂದು ಹಿಂಟ್ ಏನು ಕೊಡ್ತೀನಿ ಅಂದರೆ, ಇಲ್ಲಿ ನೋಡಿರಿ, ಇದನ್ನು ಎಲ್ಲ ಸ್ವಾಭಾವಿಕ ಕೇಳಿದಾಗ ಭಾಗಲೇ 2 ಹಾಕ್ತೀವಿ, ಇಲ್ಲಿ ಭಾಗಲೇ 2 ಹಾಕೋದಿಲ್ಲ ಸರಿ ಸ್ವಾಭಾವಿಕ ಸಂಖ್ಯೆಗಳಲ್ಲಿ. ಇಷ್ಟೇ ನೆನ್ಪಿಟ್ಕೊಡ್ರಿ. ಸೊ ಈಗ ಒಂದು ಎಕ್ಸಾಂಪಲ್ ಮಾಡೋಣ. ಮೊದಲ 20 ಸರಿ ಸ್ವಾಭಾವಿಕ ಸಂಖ್ಯೆಗಳು. ಮೊದಲ 20 ಫಸ್ಟ್ ಎಕ್ಸಾಂಪಲ್. ಮೊದಲ 20 ಅಂದರೆ ಅಗೇನ್ ಇಲ್ಲಿ ಏನು ಮಾಡ್ಕೋಬೇಕು ನಾವು, n ಅಂದರೆ 20 ಕೇಳ್ತಾರಲ್ಲ, ಸೊ n ಇದ್ದಲ್ಲಿ 20 ಅಂತ ಹಾಕೊಳ್ಳೋಣ. ಈ ಸೂತ್ರದ ಪ್ರಕಾರನೇ ನಾವೀಗ ಬರ್ಕೊಳ್ಳೋಣ. n ಇದ್ದಲ್ಲಿ 20 × 20 + 1, 20 × 21. ಸೊ ಆನ್ಸರ್ ಎಷ್ಟು ಬರ್ತೈತಿ? ಸೊ ಆನ್ಸರ್ ಇಲ್ಲಿ ಆನ್ಸರ್ ಬರೋದು 420. ಓಕೆನಾ. ಇಷ್ಟ ಆನ್ಸರ್. ಈಗ ಇದನ್ನು ನಾವು ಪ್ರೂವ್ ಮಾಡ್ಕೋಬೇಕಲ್ವ, ಈಗ ಸರಿನೋ ತಪ್ಪೋ ಅಂತಂದು ಹೇಳಿ. ಸೊ ನಾನು ಮೊದಲ 2 ಅಗೇನ್ ಇಲ್ಲಿ ಮೊದಲ 2 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಅಂದರೆ n = 2. ಈಗ ನಮಗೆ ಗೊತ್ತಿಲ್ಲಿ ಯಾವುದು ಮೊದಲ 2 ಸರಿ ಸ್ವಾಭಾವಿಕ ಸಂಖ್ಯೆಗಳು ಯಾವುದು, 2 ಮತ್ತು 4. 2 4 ಎಷ್ಟು 6. ಈಗ ನಾವು ಮಾಡುವಂಥ ಲೆಕ್ಕದಲ್ಲಿ ಆನ್ಸರ್ 6 ಬರಬೇಕು. ಈ ಒಂದು ಸೂತ್ರ ಪ್ರಕಾರನೇ ಹಚ್ಕೊತೀನಿ. 2 × 2 + 1, 2 × 2 + 1 3, 2 3 6. ಹೌದಾ. ಇಷ್ಟೇ. ಇದಿಷ್ಟು ನೀವೇನು ಮಾಡ್ಕೊಳ್ರಿ, ನೀಟಾಗಿ ಓದ್ಕೊಳ್ರಿ. 3 ಸೂತ್ರಗಳನ್ನು ಸರಿಯಾಗಿ ನೆನಪಿಟ್ಕೊಳ್ರಿ. ಯಾವುದು ಬೆಸ ಸಂಖ್ಯೆಗಳಿಗೆ, ಯಾವುದು ಸರಿ ಸಂಖ್ಯೆಗಳಿಗೆ, ಎಲ್ಲ ಒಂದು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕೇಳಿದ್ರೆ ಯಾವ ರೀತಿ ಓದಬೇಕು ಅಂತ. ನೆಕ್ಸ್ಟ್ ಯಾವ ಸಂಖ್ಯೆಗಳಂದರೆ ಪೂರ್ಣ ಸಂಖ್ಯೆಗಳು ಬರ್ತಾವೆ. ಪೂರ್ಣ ಸಂಖ್ಯೆಗಳನ್ನು ನಾವು ಹೋಲ್ ನಂಬರ್ಸ್ ಅಂತ ಕರಿತೀವಿ. ಸೊ ಇದರ ಏನಂದರೆ ಸ್ವಾಭಾವಿಕ ಸಂಖ್ಯೆಗಳಂದರೆ 1ರಿಂದ ಶುರುವಾಗುತ್ತೆ. ಪೂರ್ಣ ಸಂಖ್ಯೆಗಳಂದರೆ 0ನ ಒಳಗೊಂಡಿರ್ತೈತಿ. 0 1 2 3 4 5 6 7 8 ಹಾಗೆ. ಸೊ ಇದನ್ನು ನಾವು W ಅನ್ನೋ ಅಕ್ಷರದಿಂದ ಸೂಚಿಸ್ತೀವಿ. ಆದರೆ ಸ್ವಾಭಾವಿಕ ಸಂಖ್ಯೆಯಲ್ಲಿ 0 ಇರಲ್ಲ. ಇದನ್ನು ನೆನ್ಪಿಟ್ಕೊಳ್ರಿ. ಸ್ವಾಭಾವಿಕ ಸಂಖ್ಯೆಯಲ್ಲಿ 0 ಇರಲ್ಲ, ಪೂರ್ಣ ಸಂಖ್ಯೆಗಳಲ್ಲಿ 0 ಇರುತ್ತೆ. ಓಕೆನಾ. ಇದಿಷ್ಟು. ಹಾಗಂದ್ರೆ ಇಲ್ಲಿ ಅತಿ ಚಿಕ್ಕ ಒಂದು ಪೂರ್ಣ ಸಂಖ್ಯೆ ಅಂತ ಕೇಳಿದಾಗ 0 ಅಂತ ಹೇಳಬೇಕು. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1, ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0. ಓಕೆನಾ. ನೆಕ್ಸ್ಟ್ ಬರೋದು ಯಾವುದು ಅಂದರೆ ಪೂರ್ಣಾಂಕಗಳು. ಇಂಗ್ಲೀಷಲ್ಲಿ ಇಂಟಿಜರ್ಸ್ ಅಂತ ಕರಿತೀವಿ. ಹಾಗಂದ್ರೆ ಇಂಟಿಜರ್ಸ್ ಈ ಪೂರ್ಣಾಂಕಗಳಲ್ಲಿ ಏನನ್ನು ಒಳಗೊಂಡಿರುತ್ತೆ ಅಂತ ನೋಡಿದಾಗ ಧನ ಸಂಖ್ಯೆಗಳು, ಋಣ ಸಂಖ್ಯೆಗಳು 0 ಅಂದರೆ ಪ್ಲಸ್. ಧನ ಸಂಖ್ಯೆಗಳು ಅಂದರೆ ಪಾಸಿಟಿವ್ ನಂಬರ್ಸ್. ಓಕೆ. ಋಣ ಸಂಖ್ಯೆಗಳು ಅಂದರೆ ನೆಗೆಟಿವ್ ನಂಬರ್ಸ್ ಮತ್ತು 0 ಇವಿರುವಂಥ. ಈಗ ನೀವು ಸಂಖ್ಯಾ ರೇಖೆನ ಕಲ್ತಿರ್ತೀರಲ್ವ, ಮಧ್ಯದಲ್ಲಿ 0, ಈ ಕಡೆಲ್ಲ ಎಂಥ ಸಂಖ್ಯೆಗಳಿರ್ತಾವೆ, ಋಣ ಸಂಖ್ಯೆಗಳು, ಈ ಕಡೆ ಧನ ಸಂಖ್ಯೆಗಳು ಇರ್ತಾವೆ. ಸೊ ಇವೆಲ್ಲ ಇರುವಂತಹ ಒಂದು ಸಂಖ್ಯೆಗಳು ನಾವೇನಂತ ಕರಿತೀವಿ, ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ. 0 ಮತ್ತು ಋಣ ಸಂಖ್ಯೆಗಳು ಮತ್ತು ಧನ ಸಂಖ್ಯೆಗಳು. ಹಾಗಾದರೆ ಇದನ್ನು ಯಾವ ಅಕ್ಷರದಿಂದ ಸೂಚಿಸ್ತೀವಿ ಅಂತಂದರೆ Z ಅನ್ನೋ ಅಕ್ಷರದಿಂದ ನಾವು ಸೂಚಿಸ್ತೀವಿ. ಓಕೆನಾ. ಹಾಗಾದರೆ ಈಗ 0 ಋಣ ಸಂಖ್ಯೆನ ಧನ ಸಂಖ್ಯೆನ? 0 ಏನಂದರೆ ಇದು ಧನ ಪೂರ್ಣಾಂಕನೂ ಅಲ್ಲ, ಋಣ ಪೂರ್ಣಾಂಕನೂ ಅಲ್ಲ. ಇದೊಂದು ಬರೀ ಪೂರ್ಣಾಂಕ ಮಾತ್ರ. ಇದಕ್ಕೆ ಪ್ಲಸ್ಸು ಮೈನಸ್ ಅಂತ ಏನಿರಂಗಿಲ್ಲ.
ಇಲ್ಲಿ ಧನ ಅಂತಂದ್ರೇನು +1 +2 +3 ಅಂತ ಇರ್ತೈತಿ. ಋಣ ಸಂಖ್ಯೆಗಳಂದರೆ -1 -2 -3 ಅಂತ ಎಲ್ಲ ಇರ್ತವೆ. ಆದರೆ 0 ಎಲ್ಲಾದರೂ ಕೇಳಿರಾ 0 +0 -0 ಅಂತ ಇಲ್ಲ ಅಲ್ವಾ? ಹಾಗಂದರೆ 0 ಪ್ಲಸ್ಸು ಅಲ್ಲ ಮೈನಸ್ಸು ಅಲ್ಲ, ಇದು ಬರೀ ಪೂರ್ಣಾಂಕ, ಬರೀ ಇಂಟೀಜರ್ ನಂಬರ್ ಮಾತ್ರ. ಇದಿಷ್ಟು ಈ ವಿಡಿಯೋದಲ್ಲಾಗಿತ್ತು. ಇನ್ನೂ ನೆಕ್ಸ್ಟ್ ಇದೇ ಲೆಸನ್ ಮೇಲೆ ಇನ್ನೊಂದಿಷ್ಟು ಟಾಪಿಕ್ನ ಕವರ್ ಮಾಡ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇನ್ನಷ್ಟು ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ಸ್ನ ತರ್ತಾ ಇರ್ತೀನಿ. ಸೊ ಮಿಸ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.